ಆ ಬೇಸ್ ಮೇಲೆ ಇಟ್ಕೊಂಡು ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲಿ ಒಂದು ಕಥೆನ ಹೇಳಕ್ ಹೊರಟಿದೀವಿ ಯುವನೇ ಶ್ರೀನಿವಾಸ ಸಿನಿಮಾದಲ್ಲಿ. ಇದರಲ್ಲಿ ಪ್ರೊಡ್ಯೂಸರ್ ನಿರ್ಮಾಪಕರು ಬಂದು ಪ್ರತಾಪ್ ಅವರು, ನಮ್ಮ ಸಿನಿಮಾದ ನಾಯಕರು, ಅವರೇ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು ನವೀನ್ ಕುಮಾರ್ ಅವರೊಬ್ರು ಇನ್ವೆಸ್ಟ್ ಮಾಡಿದ್ದಾರೆ. ಇಬ್ರು ಸೇರಿ ಈ ಸಿನಿಮಾನ ಬೆಂಗಳೂರು, ಮೈಸೂರು, ಕೋಲಾರ, ತುಮಕೂರು, ಮಂಗಳೂರು ಆ ಭಾಗದಲ್ಲೆಲ್ಲ ನಾವು ಚಿತ್ರೀಕರಣ ಮಾಡಿದೀವಿ. ಇನ್ನು ಈ ಸಿನಿಮಾದಲ್ಲಿ ಪಾತ್ರಧಾರಿಗಳಾಗಿ ಪವನ್ ಕುಮಾರ್ ಅವರು, ಅಂದ್ರೆ ಧೀರ ಸಾಮ್ರಾಟ್ ಸಿನಿಮಾದ ನಾಯಕ ನಟರು ಹಾಗೂ ನಿರ್ದೇಶಕರಾದ ಪವನ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ. ಇನ್ನು ಪ್ರತಾಪ್ ಅವರು ಲೀಡ್ ರೋಡ್ ಅಂದ್ರೆ ಶ್ರೀನಿವಾಸ ಅನ್ನೋ ಒಂದು ಕ್ಯಾರೆಕ್ಟರ್ ಅವರು ಪ್ಲೇ ಮಾಡಿದ್ದಾರೆ. ಇನ್ನು ನಾಯಕ ನಟಿಯಾಗಿ ಪ್ರಿಯಾಂಕಾ ಆರಾಧ್ಯ ಅವರು, ಆಮೇಲೆ ಪೂಜಾ ಅವರು ಮಾಡಿದ್ದಾರೆ. ಇನ್ನು ಏನಾದ್ರು ಕ್ವಶನ್ ಇದ್ರೆ ನೀವು ಕೇಳೋದು ಸರ್. ಸರ್ ಸರ್ ಶುರು ಆಗಿ ಒಂದು 2-3 ಇಯರ್ಸ್ ಆಯ್ತು ಸರ್. ಸರ್ 22. ಸರ್ ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಸೀರಿಯಲ್ ಮತ್ತೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ. ಬಿಲ್ಗೇಟ್ಸ್ ಅನ್ನೋ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ. ಇದು ನಂದು ಫಸ್ಟ್ ಸಿನಿಮಾ ಸರ್. ಇದು ಕತೆ ಬಂದು ರೋಹಿತ್ ಕುಮಾರ್ ಅವ್ರದ್ದು. ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ನಾನು ಮಾಡಿದ್ದೀನಿ ಸರ್. ಸರ್ ಈಗಿನ ಸೋಷಿಯಲ್ ಮೀಡಿಯಾ ಏನು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಏನಂದ್ರೆ ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ಏನೇನೋ ಅಂದ್ರೆ ನಮ್ಮ ಪರ್ಸನಲ್ಗಳನ್ನ ನಾವು ಪ್ರಚಾರ ತರ ಮಾಡ್ಕೊಳ್ತಾ ಇದೀವಿ. ಅದರಿಂದ ಏನೇನ್ ಪ್ರಾಬ್ಲಮ್ ನಾವು ಫೇಸ್ ಮಾಡ್ಕೊಳ್ತೀವಿ ಅಂದ್ರೆ ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಈ ಸಿನಿಮಾದ ಮೂಲಕ ಒಂದು ಮೆಸೇಜ್ ಮೂಲಕ ಹೇಳ್ಕೊಳ್ತಿದೀವಿ ಸರ್. ಅಂದ್ರೆ ದಿನನಿತ್ಯ ನಾವು ನೋಡ್ತಾ ಇರ್ತೀವಲ್ಲ ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನನೂ ಒಂದು ಪ್ರಾಬ್ಲಮ್ಸ್ ನೋಡ್ತಾನೆ ಇರ್ತೀವಿ. ಯಾವ್ದೋ ಒಂದ್ ಮನೇಲಿ ಏನೋ ಒಂದು ಅಪ್ಲೋಡ್ ಮಾಡಿದಾಗ, ಏನೋ ಒಂದು ಪ್ರೋಗ್ರಾಮ್ ಇದೆ ಅಂತ ಒಂದು ಅಪ್ಲೋಡ್ ಮಾಡಿದಾಗ ಆ ಮನೆಯಲ್ಲಿ ಯಾವ್ದೋ ರೀತಿ ಒಂದು ಪ್ರಾಬ್ಲಮ್ಸ್ ಆಗ್ಬೋದು, ಇಲ್ಲ ಹೆಣ್ಣಿನ ಅತ್ಯಾಚಾರ ಆಗ್ಬೋದು. ಈ ವಿಚಾರಗಳನ್ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ ಸರ್. ಅದು ಸಿನಿಮಾದಲ್ಲೇ ನೋಡ್ಬೇಕು ಸರ್. ಅದು ಏನಕ್ಕೆ ಅಂತ ಹೇಳ್ತೀನಿ, ಸಿನಿಮಾದಲ್ಲೇ ನೋಡ್ಬೇಕು ಅಂತ ನಾನು ಉಡಾಪೆ ಉತ್ತರ ಕೊಡಲ್ಲ. ಏನಂದ್ರೆ ಆ ಕತೆ ಬಂದು ಯುವನೇ ಶ್ರೀನಿವಾಸ ಅಂತ ಏನ್ ನೇಮ್ ಇಟ್ಟಿದೀವಿ, ಆ ಕತೆ ಸಿನಿಮಾದಲ್ಲಿ ಬಂದು ನೋಡಿದಾಗ ಆ ಟೈಟ್ಲ್ ಏನಕ್ಕೆ ಇಟ್ಟಿದೀವಿ, ಈ ಹೀರೋಗೂ ಆ ಟೈಟ್ಲ್ಗೂ ಆ ಕತೆಗೂ ಏನ್ ಸಂಬಂಧ ಇದೆ ಅಂತ ಟೋಟಲ್ ಆಗಿ ಆ ಟೈಟ್ಲ್ ಅಲ್ಲೇ ಇದೆ ಸರ್. ಸರ್ ಪಾಸಿಟಿವ್ ನೆಗೆಟಿವ್ ಬಂದು ನೀವು ನೋಡ್ಬೇಕು ಸರ್, ಥಿಯೇಟರ್ ನೋಡ್ಬೇಕು, ಸಿನಿಮಾನ ಎಲ್ಲರೂ ನೋಡ್ಬೇಕು, ಅದು ಆ ಉದ್ದೇಶ ಸರ್ ಅಷ್ಟೇ ಸರ್. ಸಿನಿಮಾ ಫುಲ್ ಕಂಪ್ಲೀಟ್ ಆಗಿದೆ. ಜನವರಿಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಬೇರೆ ಪಾತ್ರವರ್ಗ ಅಷ್ಟಿದೆ ಸರ್. ಮೋಹನ್ ಜುನೇಜಾ ಸರ್ದು ಇದು ಕೊನೆ ಸಿನಿಮಾ. ಅವರು ಈ ಸಿನಿಮಾ ಮಾಡಿ ಒಂದು 10 days ಇದ್ರು, ಅದಾದ್ಮೇಲೆ ಅವರು ಡೆತ್ ಆದ್ರು. ಆಮೇಲೆ ಇದು ಮಜಾ ಭಾರತ ಸುಷ್ಮಿತಾ ಅವರಿದ್ದಾರೆ, ಆಮೇಲೆ ಚಿಲ್ಲರ್ ಮಂಜು ಇದ್ದಾರೆ. 100% ಇದೆ ಸರ್. ಅಂದ್ರೆ ನಾವೇನ್ ನಮ್ಮ ಪರ್ಸನಲ್ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡಬೇಕು? ನಮ್ಮ ಪರ್ಸನಲ್ ವಿಚಾರಗಳು ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಿರಬೇಕು, ಪ್ರಪಂಚಕ್ಕೆ ಏನು ಅವಶ್ಯಕತೆ ಇಲ್ಲ ನಾವು ತಿಳಿಸೋದು. ಹೌದು 100% ಆಗುತ್ತೆ ಅಂತ ಸರ್. ದಿನನಿತ್ಯ ನೋಡ್ತಾ ಇದೀವಲ್ಲ ಸರ್. ಅಂದ್ರೆ ಇವಾಗ ಫೇಸ್ಬುಕ್ ಅಲ್ಲಿ ಏನಂದ್ರೆ ಇವಾಗ ಹೆಣ್ಮಕ್ಳು ಗುರುತು ಪರಿಚಯನೇ ಇರಲ್ಲ, ಅವ್ರಿಗೆಲ್ಲ ಚಾಟ್ ಮಾಡೋದು, ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು, ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಫ್ಯಾಮಿಲಿ ಏನ್ ವೀಕ್ನೆಸ್ ಇದೆ ತಿಳ್ಕೊಳ್ಳೋದು, ಆ ಹೆಣ್ಣಿನ ಜೊತೆ ಜೀವನದ ಜೊತೆ ಆಟ ಆಡೋದು. ಅಂದ್ರೆ ಪರ್ಸನಲ್ ಆಗಿ ಏನೋ ಒಂದು ಅವ್ರ ಬಗ್ಗೆ ವಿಡಿಯೋ ಕಾಲ್ ಮಾಡಿ ಅವ್ರ ವಿಡಿಯೋಸ್ ನ ರೆಕಾರ್ಡ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೊಂದು ಆಮೇಲೆ ಆ ವಿಡಿಯೋಸ್ ತೋರಿಸಿ ಬ್ಲಾಕ್ ಮೇಲ್ ಮಾಡೋದು. ಹೌದು ಸರ್. ಇಲ್ಲೇನಾ ಸರ್? ಹೌದಾ, ಹೇಳಿ ಸರ್. ಸರ್ ಜನವರಿ ಸರ್ ಟೋಟಲ್ ಬಂದು 3 ಫೈಟ್ 3 ಸಾಂಗ್ ಇದೆ ಸರ್. ಅದು ಮುಂದಿನ ದಿನಗಳಲ್ಲಿ ಅಂದ್ರೆ ಆಡಿಯೋ ಲಾಂಚ್ ಮಾಡ್ತೀವಿ ಸರ್. ಮ್ಯೂಸಿಕ್ ಡೈರೆಕ್ಟರ್ ಬಂದು ಹರ್ಷ ಕೋಗುಡ್ ಅಂತ, ಶ್ರೀಹರಿ ಅಂತ, ಆಮೇಲೆ ಸುಭಾಷ್ ಅಂತ 3 ಜನ ಒಂದೊಂದು ಸಾಂಗ್ ಮಾಡಿದ್ದಾರೆ ಸರ್. ಇದರಲ್ಲಿ ನಾನು ಮುಖ್ಯ ಪಾತ್ರ ಶ್ರೀನಿವಾಸ ಅನ್ನೋದು ಒಂದು ಪಾತ್ರ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಮತ್ತೆ
ಮೊದಲನೇ ಪ್ರೆಸ್ ಮೀಟ್ ನಾನು ಎಲ್ಲೂ ಅಷ್ಟಾಗಿ ಮಾತಾಡಿಲ್ಲ. ಏನಾದರೂ ಲೋಪೋದೇಶ ಕಂಡು ಬಂದ್ರೆ ಸಾರಿ ಸರ್, ಅದಕ್ಕೆ ಸಾರಿ ಕೇಳಿದ್ದೀನಿ ಸರ್. ಟ್ರಾಫಿಕ್ ಸಮಸ್ಯೆ ಸರ್. ಸಾರಿ ಸರ್, ಸಾರಿ ಸರ್. ಸರ್ ನಾನು ಮೊದಲು ರಂಗಭೂಮಿಲಿ ಕುರುಕ್ಷೇತ್ರ ನಾಟಕದಲ್ಲಿ ಅಭಿಮನ್ಯು ಪಾತ್ರ, ಮತ್ತೆ ಸಾರ್ಥಕಿ, ಸೂತ್ರಧಾರಿ, ಅದರ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಪಾತ್ರದಿಂದ ಮಾಡ್ಕೊಂಡು ಬರ್ತಿದ್ದೆ. ಆಮೇಲೆ ಈ ಶಾರ್ಟ್ ಮೂವಿ ಆ ರೀತಿ ಎಲ್ಲ ನೋಡಿ ನನಗೂ ಒಂದು ಈ ತರ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಆಸೆ ಬಂತು. ಒಂದು ಕತೆ ಹುಡುಕ್ತಾ ಇದೆ, ಅದಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ, ಒಂದು ಒಳ್ಳೆ ರೀತಿಯಲ್ಲಿ ಜನಗಳಿಗೊಂದು ಉಪಯೋಗ ಆಗಬೇಕು ಅಂದ್ಬಿಟ್ಟು ಸಾಕಷ್ಟು ಒಂದು 4-5 ಜನ ಡೈರೆಕ್ಟರ್ ಹತ್ರ ಎಲ್ಲ ಓಡಾಡಿದೆ, ಮಾತಾಡಿದೆ, ಮತ್ತೆ ಕತೆ ಡಿಸ್ಕಷನ್ ಎಲ್ಲ ಮಾಡಿದೆ. ಆವಾಗ ನನಗೆ ಕಿರಣ್ ದೇವಿ ಅನ್ನೋರು ನನಗೆ ಪರಿಚಯ ಆದರು. ಕಿರಣ್ ದೇವಿ ಅನ್ನೋರಿಂದ ಈ ಡೈರೆಕ್ಟರ್ ನನ್ನ ಪರಿಚಯ. ಆವಾಗ ಇವ್ರ ಹತ್ರ ಒಂದು ಸ್ವಲ್ಪ ಕತೆ ಈ ಥರ ಇದೆ, ಈ ಥರ ಮಾಡೋಣ, ಏನಾದರೂ ಮಾಡಿ ಒಂದು ಸಿನಿಮಾ ಒಂದು ಥರನ ಹೊರಗಡೆ ಬರೋಣ, ತುಂಬ ಆಸೆ ಇದೆ ಅಂತ ಎಲ್ಲ ಮಾತಾಡಿದೆ, ಮತ್ತೆ ಡಿಸ್ಕಷನ್ ಮಾಡಿದೆ. ಸರ್ ನನ್ನ ಹತ್ರ ಒಂದೊಳ್ಳೆ ಕತೆ ಇದೆ, ಮಾಡೋಣ ಅಂತೆಲ್ಲ ಇವ್ರು ನನ್ನ ಹತ್ರ ಡಿಸ್ಕಷನ್ ಮಾಡಿ, ಅದಕ್ಕೆ ಸಿನಿಮಾಗೆ ಏನೇನು ಕೇಳಿದ್ದಾರೆ ಡೈರೆಕ್ಟ್ರು, ನಾನು ಮತ್ತೆ ನವೀನ್ ಸರ್ ಅಂತ ಎಲ್ಲ ಇಬ್ರು ಸೇರಿ ಮಾಡಿದ್ದೀವಿ. ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ನಾನು ಪ್ರೊಫೆಷ್ನಲ್ಲಿ ಸರ್ ನಾನು ಹೇಳ್ಬೇಕಾದ್ರೆ BBMP ಆಟೋ ಡ್ರೈವರ್ ಸರ್. ನಾನು BBMP ಆಟೋ ಡ್ರೈವರ್, ಪೌರ ಕಾರ್ಮಿಕ ಸರ್. ಸರ್ ನಾನು 2019ರಿಂದ ವೃತ್ತಿಲಿದ್ದೀನಿ ಸರ್. ಸರ್ ಹಿಂಗೆ ನಾನು ಶಾರ್ಟ್ ಮೂವಿ ಆ ಥರ ಎಲ್ಲ ಅಂದರೆ ನನಗೆ ಆ ರೀತಿ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾನೇ ಇರಲಿಲ್ಲ ಸರ್, ಇರೋದು ನೇರವಾಗಿ ಹೇಳಬೇಕು ಅಂದರೆ. ಆವಾಗ ಈ ನಮ್ಮ ಕಿರಣ್ ದೇವಿ ಅವರು, ಕಿರಣ್ ಸರ್ ಅಂದ್ಬಿಟ್ಟು ಪರಿಚಯ ಮಾಡಿಕೊಟ್ಟು ಇವ್ರ ಹತ್ರ ಒಬ್ರು ಒಳ್ಳೆ ಡೈರೆಕ್ಟ್ರು, ಸೋಸ್ಟರಿಗೆಲ್ಲ ಡೈರೆಕ್ಟ್ರು ಇದು ಮಾಡಿದ್ದಾರೆ, ಮತ್ತು ಬಿಲ್ ಗೇಟ್ಸ್ ಇದರಲ್ಲೆಲ್ಲ ಇದು ವರ್ಕ್ ಮಾಡಿದ್ದಾರೆ. ನೋಡಿ ಪ್ರತಾಪ್, ಇದನ್ನ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಏನಾದರೂ ಈ ಥರ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು, ಅದಕ್ಕೋಸ್ಕರ ಅಂದ್ಬಿಟ್ಟು ಡೈರೆಕ್ಟರ್ ಪರಿಚಯ ಮಾಡಿಕೊಟ್ರು. ಸರಿ ಸರ್, ಓಕೆ ಆಯಿತು, ಮಾಡೋಣ ನೋಡಿ, ನಮ್ಮ ಹತ್ರ ಇಷ್ಟದೆ, ಇನ್ನೊಬ್ರು ನನಗೆ ಪಾರ್ಟ್ನರ್ ಬೇಕು ಅಂದರೆ ಮಾಡಾಗ ಇದಕ್ಕೆ ದುಡ್ಡು ಸಾಲಿಲ್ಲ. ಅದಕ್ಕೆ ನಮ್ಮ ಪಾರ್ಟ್ನರ್ ಆಗಿ ನಮ್ಮ ನವೀನ್ ಸರ್ನ ಕರ್ಕೊಂಡು, ಅವ್ರ ಈ ಮೂಲ ಚಿತ್ರದುರ್ಗದ ಹತ್ರ ಹಿರಿಯೂರು ಅವರು ಸರ್, ಅವರು ಒಂದು ಸ್ವಲ್ಪ ಮಾತಾಡ್ತಾರೆ ಸರ್. ಸರ್ ಇದ್ದೀನಿ ಸರ್, ರನ್ನಿಂಗಲ್ಲಿ ಇದ್ದೀನಿ ಸರ್. ಸರ್ ಇಲ್ಲ ಸರ್, ಕೆಲಸ ಬಿಡಲ್ಲ, ಕೆಲಸ ಮಾಡ್ಕೊಂಡೆ ಇದು ಮಾಡ್ತಾ ಇದ್ದೀನಿ ಸರ್. ಇದಕ್ಕೆ ನಂಗೆ ಸಹಕಾರ ಕೊಟ್ಟಿದ್ದು ಮೇನ್ ಮುಖ್ಯ ಕಾರಣ ಅಂದರೆ ನನ್ನ ತಂದೆ ತಾಯಿ ಇಲ್ಲೇ ಬಂದಿದ್ದಾರೆ, ಅಲ್ಲೇ ನಿಂತಿದ್ದಾರೆ. ಮುನಿಕೃಷ್ಣಪ್ಪ ಪೂಜಮ್ಮ ಅಂತ, ಮತ್ತೆ ನಮ್ಮ ಅಪ್ಪರ ತಮ್ಮ ಹನುಮಂತರಾಯಪ್ಪ ಸೂರ್ಯ ಅಂತ ಬಂದಿದ್ದಾರೆ, ಇಲ್ಲೇ ಕೂತಿದ್ದಾರೆ ಸರ್. ಹೌದು ಸರ್, ಹೌದು ಸರ್. ಅಂತೇಳಿ ಹಿರಿಯೂರು ಸರ್ ನಮ್ದು. ನಾವು ಈಗ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದೀವಿ ಸರ್. ಸರ್ ಎಲ್ಲ ಕಿರಣ್ ಅಂತ ಒಬ್ರು ಇದ್ದಾರೆ ಸರ್, ಅವ್ರ ಕಡೆಯಿಂದ ಎಲ್ಲರೂ ಪರಿಚಯ ಇದೆ ಸರ್. ಅದೇ ಈ ಸಿನಿಮಾದ ಒಂದು ಫಸ್ಟ್ ಲುಕ್ನ ನಮ್ಮ ಎಲೆಕ್ಟ್ರಿಕ್ ಹೀರೋ ಶಿವಣ್ಣ ಸರ್ ಅಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್, ಈ ಸಿನಿಮಾ ಏನಾದ್ರು ಒಂದು ಲಾಂಚ್ ಆಗಬೇಕು ಅಷ್ಟನ್ನ ಲಾಂಚ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಅಂದ್ರೆ ಎಡಿಟರ್ ಬಂದು ಅರವಿಂದ್ ರಾಜ್ ಅವರು, ಇನ್ನು ಸರ್ ಇದ್ದಾರೆ ಸರ್. ಅಂದ್ರೆ ಕಾರಣಾಂತರದಿಂದ ಅವ್ರು ಬೇರೆ ವರ್ಕ್ ಶೂಟ್ ಅಲ್ಲಿ ಬಿಸಿ ಇದ್ರು, ಅದರಿಂದ ಕರೆಯಕ್ಕಾಗಿಲ್ಲ ಸರ್. ಆದ್ಯ ಪ್ರಿಯಾಂಕ, ಹೌದೌದು ಸರ್. ಸರ್ ನಮ್ಮ ಸಿನಿಮಾದ ಸ್ಟಂಟ್ ಮಾಸ್ಟರ್, ಇದು ಕೊರಿಯೋಗ್ರಾಫರ್ ಸರ್ ಸೂರಿ ಮಾಸ್ಟರ್ ಬಂದರು, ಬನ್ನಿ ದಯವಿಟ್ಟು ವೇದಿಕೆ ನಿಲ್ಬೇಡಿ ಸರ್, ಬನ್ನಿ ಅಣ್ಣ. ನಾನೇ ಮಾಡ್ಕೊಟ್ಟಿದ್ದೀನಿ ಸರ್. 3 ಸಾಂಗ್ ಇದೆ. ಹ್ಞೂ ಸರ್, ಎಲ್ಲ ಸಿಟಿನೇ. ಒಂದು ಸಾಂಗ್ ಮಾತ್ರ ಔಟ್ಡೋರ್ ಮಾಡಿದ್ವಿ, ಮಂಗಳೂರು. ಇನ್ನು ಮಿಕ್ಕಿದೆಲ್ಲ ಇಲ್ಲ. ಅದು ಡೈರೆಕ್ಟರ್ ಟೀಮ್ ಹೆಂಗೆ ಹೇಳಿದಾರೋ ಹಂಗೆ ಮಾಡ್ಕೊಟ್ಟಿದ್ದೀವಿ. ಪ್ರಮೋಷನ್ ಮಾಡ್ಕೊಟ್ಟಿದ್ದೀನಿ ಸರ್, ಕನ್ಫರ್ಮ್ ಮಾಡ್ಕೊಡ್ತೀನಿ.
ಅಂದ್ರೆ ನಮ್ಮ ಕತೆಗೆ ಅದು ರಿಲೇಟೆಡ್ ಇಲ್ಲ ಸರ್. ಅಂದ್ರೆ ಹೇಳಿ ಸರ್. ಹಾ 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 ಅಲ್ಲ ಅಂದ್ರೆ ಸಿಂಪತಿ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಸರ್, ನನ್ನ ಪರ್ಸನಲ್ ಇದು. ಯಾಕಂದ್ರೆ ಅವರು ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು. ಯಾಕಂದ್ರೆ ನೀವು ದಿನನಿತ್ಯ ನೋಡ್ತಾ ಇರ್ತೀರಾ, ಸಾವಿರಾರು ಜನ ಪೌರ ಕಾರ್ಮಿಕರು ಇದ್ದಾರೆ. ಎಲ್ಲರಿಗೂ ಹೀರೋ ಆಗ್ಬೇಕು ಅಂತ ಒಂದು ಕನಸಿರಲ್ಲ. ಅಂದ್ರೆ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಇವ್ರಿಗೆ ಅನ್ಸಿದೆ ನಾನೇನೋ ಒಂದು ಮಾಡಬೇಕು, ಇಂಡಸ್ಟ್ರಿಗೆ ಬರಬೇಕು, ಒಂದು ಚಿಕ್ಕ ಪಾತ್ರದಿಂದ ಆದ್ರೂ ಬರಬೇಕು ಅಂತ. ಬಟ್ ನಮ್ಗೆ ಕಿರಣ್ ದೇವಿ ಸರ್ ಪರಿಚಯ ಮಾಡಿಕೊಟ್ಟಾಗ, ಇಲ್ಲ ಈ ತರದ್ದು ಒಂದು ಚಿಕ್ಕ ಡ್ರಾಮಾಗಳೆಲ್ಲ ಮಾಡಿದಾನೆ ಹುಡುಗ, ನೋಡು ನಿನ್ ಕತೆಗೆ ಆಪ್ಟಿದ್ರೆ ಮಾಡ್ಕೋ ಅಂತ ಹೇಳಿದ್ರು. ಅದಾದ್ಮೇಲೆ ಕತೆ ಡಿಸ್ಕಷನ್ ಮಾಡಿದಾಗ, ಇಲ್ಲ ನನ್ನ ಕತೆ ಸ್ಟ್ರಾಂಗ್ ಆಗಿದ್ದರಿಂದ ಇಲ್ಲ ಈ ಹುಡುಗ ಓಕೆ ಮಾಡ್ಬೋದು ಅಂತ ಅನಿಸಿ ಪ್ಲಾನ್ ಮಾಡಿ ಸರ್. ಈಗ ಶಿವಣ್ಣ ಸರ್ ಪೋಸ್ಟ್ ಲಾಂಚ್ ಮಾಡಿದ್ದಾರೆ, ಅದನ್ನ ಪ್ಲೇ ಮಾಡಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂದರೆ, ನನ್ನ ಮೇಲೆ ಒಂದು ಅಲಿಗೇಷನ್ ಆಗಿದೆ, ನಾನು ಯಾರಿಗೋ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ. ಸೊ ಆ ಉದ್ದೇಶದಲ್ಲಿ ಅದರ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅಂತ ಇವತ್ತು ಈ ಪ್ರೆಸ್ ಮೀಟ್ ಕರೆದಿದ್ದೀನಿ. ತಮಗೇನಾದರೂ ಕ್ಲಾರಿಫಿಕೇಶನ್ ಬೇಕು ಅಂದರೆ ನನ್ನ ಕಡೆಯಿಂದ ಕ್ಲಾರಿಫೈ ಮಾಡೋದು ಇಷ್ಟೇ. ನನಗೆ ಅವರ ಸಂಬಂಧ 2 ವರ್ಷ ಹಿಂದೆನೇ ಮುಗಿದೋಗಿರೋಂಥ ಕತೆ. ಸೊ 2 ವರ್ಷ ನಂತರ ಇವಾಗ ಏನಕ್ಕೆ ಬಂದು ಏನು ಮಾಡಿದ್ದಾರೆ ಅಂತ ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿದ್ದೀನಿ. ಸೊ 2 ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋಂಥ ಒಬ್ಬರ ಜೊತೆ ಹರಾಸ್ಮೆಂಟ್ ಆಗಲಿ, ಇಲ್ಲ ಸ್ಟಾಕಿಂಗ್ ಆಗಲಿ, ಇಲ್ಲ ಅವ್ರಿಗೆ ಟ್ರಬಲ್ ಕ್ರಿಯೇಟ್ ಮಾಡೋದಾಗಲಿ ಅನ್ನೋದು, I think it's an impossible thing that anybody can do when you're not in touch with somebody for 2 long years. So ಅದರಿಂದ ಈ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ ಮಂತಲ್ಲಿ ಅವ್ರ ಮನೆ ಓನರ್ಗೆ ಯಾರೋ ಲೆಟರ್ ಬರೆದಿದ್ದಾರಂತೆ. ಆನಂತರ ಅವರ ಫ್ರೆಂಡ್ ಅಂತ ಏನು ಕ್ಲೇಮ್ ಮಾಡ್ತಾರೆ, ಅವ್ರ ವೈಫ್ಗೆ ಯಾರೋ ಏನೋ ಲೆಟರ್ ಬರೆದಿದ್ದಾರಂತೆ. ಸೊ ಆ ವಿಚಾರಕ್ಕೆ ಇವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ನಾನು ಮಾಡಿರಬಹುದು ಅಂತ, ನಾನು ಮಾಡಿದ್ದೀನಿ ಅಂತ ಕನ್ಫರ್ಮ್ ಇಲ್ಲ, ನಾನು ಮಾಡಿರಬಹುದು ಅಂತ ಹೇಳಿದಾಗ FIR ರಿಜಿಸ್ಟರ್ ಮಾಡೋಕೆ ಮುಂಚೆನೆ ನನಗೆ ಒಂದು ನೋಟಿಸ್ ಕೊಟ್ಟು ಕರೆದು ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಿದರೆ ಅದ್ರ ನಿಜಾಂಶ ಗೊತ್ತಾಗ್ತಾ ಇತ್ತು. ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ FIR ಮಾಡಿ ನಂತರ ನನಗೆ ನೋಟಿಸ್ ಕೊಟ್ಟರು RR ನಗರ್ ಸ್ಟೇಷನ್ ಅವರು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಇಂಡಿಯಾನಲ್ಲಿ ಇರಲಿಲ್ಲ, ಅದರಿಂದ ನಾನು ಹೋಗೋಕ್ಕಾಗಿಲ್ಲ. ಆನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಸಹ ಹೇಳಿದ್ದೀನಿ, ನಾನು ಔಟ್ ಆಫ್ ಕಂಟ್ರಿ ಇದ್ದೀನಿ, ಬಂದ ಭೇಟಿ ಆಗ್ತೀನಿ ಅಂತ. ಅಷ್ಟೊತ್ತಿಗೆ LOC ಕ್ರಿಯೇಟ್ ಮಾಡಿ ನನ್ನನ್ನು ಏರ್ಪೋರ್ಟಲ್ಲಿ ಡಿಟೈನ್ ಮಾಡ್ಕೊಳಿದ್ರು. ಅದಕ್ಕೂ ಮೊದಲು ಎಲ್ಲ ಕಡೆ AVR ಅರವಿಂದ ವೆಂಕಟೇಶ್ ರೆಡ್ಡಿ ಒಂದು ನಟಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆಲ್ರೆಡಿ ಎಲ್ಲ ಕಡೆ ನಿಮ್ಮ ಹೆಸರು ಹೋಗ್ತಿದೆ. ಸಾಧ್ಯ ಆದರೆ ಆ ನಟಿಯ ಹೆಸರು ನೀವು ತಗೋಬೋದಾ? ಪ್ರಪಂಚಕ್ಕೆಲ್ಲ ಗೊತ್ತಿರೋದೇ ಹೆಸರನ್ನ ನನ್ನ ಬಾಯಲ್ಲಿ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ನಿಮ್ಮ ಹೆಸರು ಹೋಗ್ತಾ ಇದೆ, ಬಟ್ ಅವರ ಹೆಸರನ್ನ ಇನ್ನೂ ಎಲ್ಲೂ ತಗೊಂಡಿಲ್ಲ. ಆಗಿರೋ ಅಡ್ವಾಂಟೇಜ್ ಅಲ್ವಾ. ಸೊ ವಿ ಹ್ಯಾವ್ ಟು ಅಬೈಡ್ ಬೈ ದ ಲಾ. We can't overrule it. ಮೇಡಮ್, ಇದು ಒಂದ್ಸತಿ ಮಸಾಯಿ ಮಾರಾಗ ಹೋಗಿದ್ರು, ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಲೇ ಒಂದ್ಸತಿ ಮಸಾಯಿ ಮಾರಾಗ ಹೋಗಿದ್ರು. ಆನಂತರ ಬಂದು ತಿರ್ಗಾ ಇನ್ನೊಂದ್ಸತಿ ಮಸಾಯಿ ಮಾರಾಗ ಹೋಗ್ಬೇಕು ಅಂತ ಹೇಳಿದ್ರು, ತಿರ್ಗಾ ಒಂದ್ಸತಿ ಮಸಾಯಿ ಮಾರಾಗ ಹೋದ್ರು. ಆನಂತರ ಇವರಿಬ್ಬರದು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಆಗಿತ್ತು, ಯಾಕಂದ್ರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು. ಬಿಕಾಸ್ ವಿ ವರ್ ಲಿವಿಂಗ್ ಟುಗೆದರ್. It was not that I was living in a separate house and she was living in a separate house. So I could relate what was happening anta. So 2-3 ಸತಿ ನಾನು ಕ್ವಶನ್ ಕೇಳಿದೆ, she ignored it. ಒಂದ್ಸತಿ ನನಗೆ ಬ್ರದರ್ ತರ ಅಂತ ಅಂದ್ರು, ಇನ್ನೊಂದ್ಸತಿ ಫಾದರ್ಲಿ ಫಿಗರ್ 55 years old ಮನುಷ್ಯ ಅಂತಂದಿದ್ರು.
ಆ ನಂತರ ಟ್ಯಾಂಜಾನಿಯಾಗೆ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದಟ್ ಈಸ್ ಅ ಮ್ಯಾರಿಡ್ ಮ್ಯಾನ್ ವಿತ್ ಅ ಕಿಡ್ ಅಂತ. ಟ್ಯಾಂಜಾನಿಯಿಂದ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸು, ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸು ಓವರ್ ಹರ್ಡ್ ಮಾಡಿದಾಗ ಐ ಗಾಟ್ ದ ಸಸ್ಪಿಷನ್ ಬಂದಾಗ ಕೇಳಿದೆ. ಸುಮಾರು ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು, ಸುಮಾರು ಫೋಟೋಗ್ರಾಫ್ಸ್ ಅವ್ರ ಫೋನಲ್ಲಿ ಇತ್ತು. ಆನಂತರ ಸುಮಾರು ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಸೊ ಆ ಡೌಟ್ ಮೇಲೆ ಕೇಳಿದ್ದಕ್ಕೆ ದಟ್ಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟೆಡ್. ಸರ್, ಇವತ್ತು ಕರೆದಿರೋದು ಯಾವುದೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಾ ಅಥವಾ ಪ್ರೆಸ್ ಅವರಿಗೆ ತಿಳಿಸ್ತೀರಾ ಅಂತ. ಆ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅದನ್ನು ಪ್ರಸ್ತಾಪ ಮಾಡಬಹುದು. ಆ ಡಾಕ್ಯುಮೆಂಟ್ ಏನಾದರೂ ಅವರಿಗೆ ಕೊಡ್ತೀರಾ ಹೇಗೆ? ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ತಾ ಇರೋ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ, ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕಾರ್ ನಂಬರ್ ಬಂದ್ಬಿಟ್ಟು KA03 NT2309 ಅಂತ ಯೂಸ್ ಮಾಡ್ತಾ ಇದ್ರು. ನಮ್ಮ ಯಾವಾಗ ನಾವು ವಿ ಡ್ರಾಪ್ ಬ್ಯಾಕ್ ಟು ಅವರ್ ಹೌಸ್, ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ. ಆವತ್ತಿನ ದಿನ ನನ್ನ ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಳಿಸಿದ್ವಿ. ಮೇಡಮ್, ಮನೆ ಫಾಲ್ಸ್ ಸೀಲಿಂಗ್ ಕೊಡ್ತಾರ, ನನ್ನ ಹತ್ರ ಏನೂ ಬಂದಿಲ್ಲ ಮೇಡಮ್. ಅದು ರೆಗ್ಯುಲರ್ ಸ್ಟೋರಿ ಅವ್ರಿಗೆ. ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರಿಗೇನೋ ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರೋಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ. ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋ ಟು ದ ಪೊಲೀಸ್ ಸ್ಟೇಷನ್ ಟುಡೇ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ಅನಂತರ ನಮ್ಮ PRO ಕೈಯಲ್ಲಿ ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ ಮೇಡಮ್. ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ. ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ವಿ ಹ್ಯಾಡ್, ದ ಅಮೌಂಟ್ ಆಫ್ ಬಿಲ್ಸ್, ಎವ್ರಿಥಿಂಗ್ ರೈಟ್ ಫ್ರಮ್ day 1 to the last date, everything is there. You can verify that. ಅಲ್ಲ, ರಿಲೇಶನ್ಶಿಪ್ ಇದ್ದಾಗ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ. ಹೇಳ್ಕೊಂತಿರ್ಬೋದು ಎಷ್ಟೋ ಮಟ್ಟಿಗೆ ಸರಿ ಅಂತ ಅವ್ರು ಹೇಳ್ತಾರೆ. ಅವ್ರ ಕೆಪಾಸಿಟಿ ಏನಿದೆ, ಅವ್ರ ಲೆಗಸಿ ಏನಿದೆ, ಅದ್ರ ತಕ್ಕಂತೆ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ರಿಲೇಶನ್ಶಿಪ್ ಇದ್ದಾಗ. ನಾನು ಕೂಡ ನನ್ನ ಸಂಪಾದನೆ ಕೊಟ್ಟಿದ್ದೀನಿ ಅವ್ರಿಗೆ. ಅದನ್ನ ಹೇಳ್ಕೊಂಡು ತಿರುಗಾಡುವಂಥದ್ದು ಏನಿದೆ, ಈಗ ಹೆಣ್ಣು ಮಾಡಬೇಕಾದ್ರೆ ಕಿರುಕುಳ ಕೊಡೋದು ರಾಂಗ್ ಅಂತ ಅನ್ಸುತ್ತೆ. ನೋಡಿ ಸರ್, ನಾನು ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ. ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ. ಅವ್ರಾಗ ಅವ್ರು 2 ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ, ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ಸುಮ್ಮನೆ ಅಂತೂ ಕೂರಕ್ಕಾಗಲ್ವಲ್ಲ. ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ? ಸುಮ್ಮನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ. ಇದಕ್ಕಿಂತ ಮುಂಚೆ 2-3 ಸತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ. ಮಹಿಳಾ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ನಿಮ್ ದಾರಿ ನಿಮ್ದು, ನಮ್ ದಾರಿ ನಮ್ದು ಅಂದ್ಮೇಲೆ 2 ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರ್ದ್ರೆ ನಾನಾಗಿರ್ಬೋದು ಅಂತ ನೀವು ನನ್ನನ್ನು ಹೇಳಿದ್ರ, ಇಲ್ಲ ನಾನಾಗಿ ನಿಮ್ ಲೈಫಿಗೆ ಬಂದ ವಾಪಸ್ಸು? ನೀವು ನನ್ನನ್ನು ಹೇಳ್ದಿರೋದು. ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ. ನನ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನಾನು ಮರ್ತೋಗಿರೋ ಕತೆ. ಆ ಮರ್ತೋಗಿರೋ ಕತೆನ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ? ಆಯ್ತು, ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ನನ್ನ ವೆಲ್ ವಿಶರ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ಇರ್ತಾನೆ. ನನ್ನ ಹತ್ರ ಮಾತಾಡೋದು ಬೇಡ, ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ. ಡೈರೆಕ್ಟ್ ಆಗಿ ಹೋಗಿ FIR ಮಾಡೋಂತ ನೆಸೆಸಿಟಿ ಏನಿತ್ತು? ನನಗೆ ಗೊತ್ತಿಲ್ಲ ಸರ್, ಅದೇ ಐ ಆಮ್ ವೆರಿ ಸರ್ಪ್ರೈಸ್ಡ್. ಇದೇನಾಯ್ತಂದ್ರೆ ಫಸ್ಟ್ FIR ಮಾಡೋ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶನ್ ಅವರು ಅವ್ರ ವೆಲ್ ವಿಶರ್ ಒಬ್ರ ಹತ್ರ ಮಾತಾಡಿದಾಗ ಆಯ್ತು, ನನಗೆ ಐ ಹ್ಯಾಡ್ ಅ ಸಸ್ಪಿಷನ್, ಸೊ ಐ ವಿಲ್ ವಿಡ್ರಾ ಇಟ್ ಅಂತಾನೂ ಹೇಳಿ ಅದಕ್ಕೊಂದು ಡ್ರಾಫ್ಟ್ ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟ್ ಕಳಿಸಿದ್ದಾರೆ. ಡ್ರಾಫ್ಟ್ ಕಳ್ಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ, ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್. ಕೊಡೋ ನೆಸೆಸಿಟಿ ನಮ್ಗಿಲ್ಲ, ಯಾಕಂದ್ರೆ ನಾವೇನು ಮಾಡಿಲ್ಲ. ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು NGO ಕರ್ಕೊಂಡು ಹೋಗಿ, ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊಂತಾ ಇಲ್ಲ ಅವ್ರ ಮೇಲೆ, ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ ನಾನು ನಿಮ್ಮ ಹೆಸರೆಲ್ಲ ಬರ್ದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್. ಸರ್, ನಾನು ಹೇಳ್ದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ. ನನಗೆ ಈ ಕತೆ ಬೇಡ, ನನಗೆ ಬೇಕಾಗಿಲ್ಲ ಈ ಕತೆ. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್. ಅಂಡ್
Just I'm sitting here in front of all of you just because she's dragged me into it. I have not come voluntarily here. ಆದ್ರೆ ನಿಮ್ಮ ಹತ್ರ ಇರೋದು ಒಂದೇ ಅವ್ರ ಬಗ್ಗೆ ಆರೋಪ ಮಾಡೋದಕ್ಕೆ ಅವ್ರಿಗೆ ಕೊಟ್ಟಿರೋಂತ ಗಿಫ್ಟ್. ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವಿಬ್ರು ಚೆನ್ನಾಗಿದ್ದು ಇಬ್ಬರ ಎಕ್ಸ್ಚೇಂಜ್ ಆಗಿರೋ ಗಿಫ್ಟ್ ಅವ್ರೇನು ಕಿರುಕುಳ ಕೊಟ್ರಿ ಅಂತ ಅವ್ರು ಆರೋಪ ಮಾಡಿದ್ದಾರೆ. ನೀವು ಕಾನೂನು ಹೋರಾಟ ಮಾಡ್ಬೋದಿತ್ತು. ಬಟ್ ಈ ತರ ಮೀಡಿಯಾದಲ್ಲಿ ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅನ್ನೇ ನೀವು ವಸ್ತುವಾಗಿ ಇಟ್ಕೊಂಡು ಹೇಳೋದು ಎಷ್ಟು ಸರಿ ಅಂತ? ಮೇಡಮ್, ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತುವಾಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದೀನಿ, ಸುಮಾರು ಸತಿ ಹೇಳಿದೀನಿ. ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬಾರೆಸಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ, ನಾನು ಆ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವು ಹೇಳ್ಬೇಕಲ್ವಾ? ನಮ್ಮ ಮಧ್ಯ ಏನ್ ನಡೀತು ಅಂತ ನಾವು ಹೇಳ್ಬೇಕಲ್ವಾ? ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ, ಲೈಕ್ ಐ ಸೆಡ್, ಇಟ್ ಇಸ್ ಅನ್ ಎಂಬಾರಸಿಂಗ್ ಸಿಚುವೇಶನ್ ಫಾರ್ ಮೀ ಟು. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್. ನನಗೆ ಮಾತಾಡೋಕೆ ಇಂಟ್ರೆಸ್ಟೂ ಇಲ್ಲ. ಬಟ್ ನೀವಾಗ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗಾ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ? ನೀವು ಬೀದಿಯಲ್ಲಿ ನಿಲ್ಸಿದೀರ ನಾವು. ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ, ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ. ನನ್ನ ಮನೆಯಲ್ಲೂ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ. ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತಾ ಇದ್ದೀರಾ ಅಷ್ಟೇ. ನನ್ನನ್ನು ಬೀದಿನಲ್ಲಿ ನಿಲ್ಸಿದ ಮೇಲೆ ನಿಮ್ಮನ್ನು ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನಗೂ ಇಲ್ವಾ? ಯಾಕಂದ್ರೆ ಇದಕ್ಕೆ ಮುಂಚೆ 3 ಸತಿ ಆಗಿದೆ ಇದೇ ತರ. ನಾನು 3 ಸತಿನೂ ಯಾರ ಮುಂದೆ ಬಂದಿಲ್ಲ. ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ LOC ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್? ಅಯ್ಯೋ ಮೇಡಮ್, ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿ 2 ವರ್ಷ ಆಯ್ತು. That's the same surprise I am also sitting on. ಸರ್, 2 ವರ್ಷ ರಿಲೇಶನ್ಶಿಪ್ ಕಟ್ ಆಗಿದೆ ಅಂದ್ಮೇಲೆ ಈಗ ಸುಮ್ಮನೆ ಹೋಗೋರು ಲೈಂಗಿಕ ಕಿರುಕುಳ ಕೊಟ್ಟರು ಅಂತ ಕೊಡೋ ಸಾಧ್ಯ? ಮೇಡಮ್, ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ ಪ್ರಕಾರ ಏನರ್ಥ? ಅಲ್ಲ, ನಿಮ್ ಪ್ರಕಾರ ಏನರ್ಥ? ಇಟ್ ಇಸ್ ಸೋ ಸೆಡ್ ಇಟ್ ಇಸ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಅಲ್ವಾ? 2 ವರ್ಷದಿಂದ ನನಗೆವರೆಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್? ಅಲ್ಲ, ಮತ್ತೆ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ಐ ಆಮ್ ಸ್ಟಾಕಿಂಗ್ ಹರ್ ಅಂತ, ಬರ್ದಿರೋದು ಲೈಂಗಿಕ ಕಿರುಕುಳ ಅಂತ. ಈಗ ಒಂದು ಚಿಕ್ಕದು ನಮ್ಗೆ ಗೊತ್ತಿಲ್ಲ, ನೀವು ಗಲಾಟೆ ಆದ್ಮೇಲೆ ನೀವು ಇಷ್ಟ ರಿಲೇಶನ್ಶಿಪ್ ಗೊತ್ತಾಯ್ತು. ಆಕ್ಚುಲಿ ನೀವು ಅವ್ರನ್ನ ಫಸ್ಟ್ ಕಂಡಿದ್ದೆಲ್ಲಿ? ನಿಮ್ಮ ಮತ್ತು ಅವರ ಬಾಂಧವ್ಯ ವೃದ್ಧಿಯಾಗಿದ್ದೆಲ್ಲಿ? ಸರ್, ಇದು ಆಕ್ಚುಲಿ 2017 ಕತೆ. ಒಂದು 2017ರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ. ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ. ಸೊ ಆವತ್ತಿನ ದಿನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬ್ಬನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ. ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. 2023 ಮಾರ್ಚ್ 28 ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾನಲ್ಲಿ ಇತ್ತು ಈ ಸತಿ 2023 ಸೊ 2023 ಆ ಟೂರ್ನಮೆಂಟ್ಗೆ ಇವ್ರ ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ. ಇವ್ರ ಜೊತೆ ಇನ್ನೊಂದು 2-3 ಜನ ಆಕ್ಟ್ರೆಸಸ್ ಬರ್ತಾರೆ. ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರು 3 ದಿನ ಇರಬೇಕಾಗಿರೋದನ್ನ 7 ಡೇಸ್ ಆಗುತ್ತೆ, 7 ಡೇಸ್ 12 ಡೇಸ್ ಆಗುತ್ತೆ, 12 ಡೇಸ್ 15 ಡೇಸ್ ಆಗುತ್ತೆ. ನಂಗೆ ಆ ತರ ಪರಿಚಯ ಇವಳು. ಸರ್, ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ನಾನು ತಮ್ಮೆಲ್ಲರನ್ನು ಕೇಳ್ತೀನಿ. 100 ಟ್ಯಾಬ್ಲೆಟ್ ತಗೊಂಡಿದ್ರೆ ಬದುಕ್ತಾರ? ಸಿಂಪಲ್ ಕ್ವಶನ್. 100 ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ? ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ? ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ? ಇನ್ನೊಂದು, MLC ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ. MLC ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ನಮ್ ಬೇರೆ ಹಾಸ್ಪಿಟಲ್, ನಮಗೆ ಬೇಕಾಗಿರೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ICU ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು. ನಾನು ಅವಳಿಗೆ ಅಟೆಂಡೆಂಟ್, ICU ಅಟೆಂಡೆಂಟ್ ನಾನು. ಸೊ ಡಾಕ್ಟರ್ ಕರೆದು ನನ್ನನ್ನ, ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಫೋನ್ ಈಸ್ಕೊಳ್ಳಿ ಅಂತ. ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನಾನು ಕೊಡಲ್ಲ ಅಂತ ಗೊತ್ತಿತ್ತು. ಸೊ ನಾನು ಹೇಳಿದೆ ಅವ್ರಿಗೆ ಕೊಟ್ಬಿಡು, ಅವ್ರು ಸೇಫ್ಟಿ ಲಾಕರ್ ಅಲ್ಲಿ ಇರ್ತಾರೆ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದ್ಮೇಲೆ ಸೇಫ್ಟಿ ಲಾಕರ್ ಇಂದ ಈಸ್ಕೋ ಅಂತ ಹೇಳಿದೆ. ಕೊಡಲ್ಲ ಅಂದ ಹಿಂಗ್ ಕಿತ್ಕೊಂಡೆ. ಹಿಂಗ್ ಕಿತ್ಕೊಂಡಾಗ ಕ್ಯಾನೆಲ ಸ್ವಲ್ಪ ಓಪನ್ ಆಯ್ತು.
ಇಷ್ಟೇ ನಡೆದಿದ್ದು. ಇದು ಬಿಟ್ರೆ ಬಟ್ಟೆ ಹರಿದಾಕಿದ್ದು ಇನ್ನೊಂದು ಎಲ್ಲ ಸುಳ್ಳು. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಯ್ತು ಮೇಡಮ್. ದಟ್ ವಾಸ್ ದ ಮೈನ್ ಮೋಟಿವ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್, ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್, ಕಾರ್ ಡಾಕ್ಯುಮೆಂಟ್ಸ್, ಬಿಲ್ಸ್, ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ಇಸ್ ದೇರ್. ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿದ್ರು ಮೈಸೂರಲ್ಲಿ. ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದ್ದೆ. ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ. June 10th, 2024 ಎಂಗೇಜ್ಮೆಂಟ್ ಆಗಬೇಕು, June 11th ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿತ್ತು. ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಾನೇನು ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ರು. ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್. ನಾನು ಹೇಳಿದ್ನಲ್ಲ, ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನದರ್ ಗೈ. ಶಿ ವಾಸ್ ಡಬಲ್ ಟೈಮ್. ಸರ್, ನಾವು ಒಂದು ಬಾಂಡ್ ಪೇಪರ್ ಮುಖಾಂತರ ಇತ್ಯರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ವಿ. ಅಲ್ಲಿ ನಾನು ಒಂದಷ್ಟು ಡಿಮ್ಯಾಂಡ್ ಇತ್ತು, ಆ ಒಂದು ಕಾರಣದಿಂದ ನಾನು ಅದಕ್ಕೆ ಸೈನ್ ಹಾಕಿಲ್ಲ ಅಂತ ಅಂದ್ರಿ. ಆ ಡಿಮ್ಯಾಂಡ್ಗಳು ಏನು ಅಂತ ಹೇಳ್ಬೋದಾ? ಅದು ಹೇಳೋದು ಬೇಡ ಸರ್. ನೀವು ಸೈನ್ ಆಗಿಲ್ಲ ಅಂತಂದ್ರೆ ಸಮಥಿಂಗ್ ಅಲ್ಲಿ ಡೈವರ್ಟ್ ಆಗಿದೆ ಈ ಕೇಸು. ಹೌದು, ನಾನು ಸೈನ್ ಮಾಡಲ್ಲ, ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿದ್ರು. ಏನಿತ್ತು ಅಂತ ಸರ್ ಅಂತ? ಅವ್ರದ್ದೇನೋ ಡಿಮ್ಯಾಂಡ್ಸ್ ಇತ್ತು, ನಾನು ಕೊಡಲ್ಲ ಅಂತ ಹೇಳಿದೆ. ಇಲ್ಲ ನನಗೆ ಅವರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ ನಾನು ಐ ಡಿಂಟ್ ಟ್ರೈ ಟು ಗೆಟ್ ಇನ್ ಟಚ್ ವಿತ್ ಹರ್, ನಾಟ್ ಡು ಐ ಹ್ಯಾವ್ ಅ ನಂಬರ್. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್ ವೇರ್ ಅಬೌಟ್ಸ್. ನಟಿ ವಿರುದ್ಧನೂ ಕೂಡ ಅವರು ಅಲಿಗೇಷನ್ ಮಾಡ್ತಾ ಇರುವಂತದ್ದು, ಅಂದ್ರೆ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಅವರ ಇನ್ವಾಲ್ವ್ಮೆಂಟ್ ಏನಿತ್ತು ಅಂತಂದ್ರೆ, ನಿಮ್ಗೆ ಅವ್ರು ಕ್ಲೋಸ್ ಇದ್ರಾ, ಪರಿಚಯ ಇದ್ರಾ, ಅಥವಾ ಫಾಲೋ ಮಾಡ್ಕೊಂಡು ಫೋಟೋ ತೆಗಿರೋದು ನಿಜ? ಸುಳ್ಳು. ಶಿ ವಾಸ್ ಒನ್ ಆಫ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇನ್ ರಾಜ್ ಕಪ್ 2024. ಅದು ಬಿಟ್ರೆ ನಂಗೆ ಅವ್ರಿಗೆ ಅಷ್ಟೇ ಪರಿಚಯ. ಮತ್ತೆ ಯಾಕೆ ಸರ್ ಅವ್ರ ಹೆಸರು ಬಂತು ಅಂತ ಅದನ್ನ ಅವ್ರನ್ನೇ ಕೇಳಬೇಕು. ಏರ್ಪೋರ್ಟ್ ಅಲ್ಲಿ ಮತ್ತೆ ಫ್ಲೈಟ್ ಅಲ್ಲಿ ಆಕೆ ಇರುವಂತಹ ಫೋಟೋಸ್ಗಳನ್ನ ನೀವು ತೆಗೆಸಿದ್ದೀರಾ ಅನ್ನುವಂತ ಅಲಿಗೇಷನ್ ಮಾಡ್ತಾರೆ. ಏರ್ಪೋರ್ಟ್ ಅಲ್ಲಿ, ಫ್ಲೈಟ್ ಒಳಗಡೆ ನನ್ಗೆ ಯಾರಾದ್ರೂ ಪರಿಚಯ ಇರ್ತಾರ ಫೋಟೋ ತೆಗೆದು? ಏರ್ಪೋರ್ಟ್ ಹೆಂಗಾಗತ್ತೆ ಮೇಡಮ್? ಸೆಕ್ಯೂರಿಟಿ ದಾಟ್ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆನೆ ಹೋಗಕ್ಕಾಗಲ್ಲ. ಬೋರ್ಡಿಂಗ್ ಪಾಸ್ ಇಲ್ಲ ಅಂದ್ರೆ ಫ್ಲೈಟ್ ಒಳಗಡೆನೆ ಹೋಗಕ್ಕಾಗಲ್ಲ. ಸೊ ವೇರ್ ಇಸ್ ದ ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್? ಆಯ್ತು, ಫೋಟೋಗ್ರಾಫ್ಸ್ ತಗೊಂಡಿದ್ರು, ವಿಡಿಯೋಸ್ ತಗೊಂಡಿದ್ರು, ಅದು ನಾವೇ ತೆಗೆದಿದೀವಿ ಅಂತ ಏನ್ ಗ್ಯಾರಂಟಿ? ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್. ಐ ಆಮ್ ಸಾರಿ, ಐ ಆಮ್ ಮೇಕಿಂಗ್ ದಿಸ್ ಅಲಿಗೇಷನ್ ರೈಟ್ ನೌ. ಇಟ್ ಇಸ್ ಟ್ರೂತ್. ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್. ಅವ್ರ ಹೆಂಡತಿ ಮಾಡಿಸಿರೋ ಅಂತ ಏನ್ ಗ್ಯಾರಂಟಿ? ಇಲ್ಲ ಅವ್ರ ವೆಲ್ ವಿಶರ್ಸ್ ಮಾಡಿಸಿರೋ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಾವೇ ಸಿಕ್ಕದ್ವಾ? ನಾವೇ ಮಾಡಿಸಿರ್ಬೇಕಾ? ಒಂದಿನ ಫ್ರೆಂಡ್ ಮೇಡಮ್, 2 ದಿನ ಫ್ರೆಂಡ್, 3ನೇ ದಿನ ಫ್ರೆಂಡ್, 4ನೇ ದಿನ ಡೌಟ್, 5ನೇ ದಿನ ಸಸ್ಪಿಷನ್, 6ನೇ ದಿನ ಇನ್ವೆಸ್ಟಿಗೇಷನ್, 7ನೇ ದಿನ ಕನ್ಕ್ಲೂಷನ್. ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನ ಮುಚ್ಚೋಕ್ಕಾಗತ್ತೆ ನೀವು? ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡನ್? ಅದನ್ನ ನಾವೇ ತೆಗೆದ್ವಿ, ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ಮನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ? ಇಷ್ಟೆಲ್ಲ ಆಗಿದೆ ಸರ್. ಕಂಪ್ಲೇಂಟ್ ಕೊಡಬೇಕಾಯ್ತು ಅಂದ್ರೆ ಸಾವಿರಾರು ಕಂಪ್ಲೇಂಟ್ ಕೊಡ್ಬೋದಾಯ್ತು. ಸಿವಿಲ್ ಸೂಟ್ ಹಾಕಬೇಕು ಅಂದಿದ್ರೆ ಇಷ್ಟೊಂದಿಗೆ ರಿಕವರಿ ಸೂಟ್ಗಳು ಒಂದು 10 ಹಾಕ್ಬೋದಾಯ್ತು. 2 ವರ್ಷವರೆಗೂ ಕಾಯೋ ನೆಸೆಸಿಟಿ ನನ್ಗೆ ಇರಲಿಲ್ಲ. 10 ರಿಕವರಿ ಸೂಟ್ ಹಾಕ್ಬೋದಾಯ್ತು. ನಾನು ಯಾವುದೇ ತರ ಕಾನೂನು, ಐ ಡಿಂಟ್ ವಾಂಟ್ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರ, ಆ ತರ ಜಸ್ಟ್ ಫಿನಿಶ್ ಅಂಡ್ ಗಾನ್. ಈಗ ಮತ್ತೆ ಶುರುವಾಗಿದೆಯಲ್ಲ ಸರ್? ಈಗ ಮತ್ತೆ ಶುರುವಾಗಿದೆ, ಏನ್ ಮಾಡೋಣ? ಅದಕ್ಕೆ ಹೇಳಿ ಬೀದಿಗೆ ತಂದು ನಿಲ್ಸವ್ರು ನಮ್ಮನ್ನ ಅಂತ. ಈಗೆಲ್ಲ ಹೋಗ್ತೀರಾ ಅಂತ ಸರ್? ಮುಂದೆ ಅವ್ರು ಏನ್ ಕೇಸ್ ಹಾಕಿದ್ರು ಅದನ್ನೇ ಲೀಗಲ್ ಆಗಿ ಫೈಟ್ ಮಾಡ್ತೀನಿ. ಅಂದ್ರೆ ಸರ್ ಅರ್ಥ ಆಗಿಲ್ಲ, ಸಾರಿ. ಒಂದು ಅಂದಾಜು ಒಂದು 2.5 crores ಆಗಿರ್ಬೋದು. ಪ್ರಾಪರ್ಟಿ, ಕಾರ್ ಬಿಟ್ಟು 3 ಕಾರ್ 3.5 ಕೋಟಿ ಆಗಿದೆ. ಕಾರ್ ಒಂದು ನನ್ನ ಹತ್ರ ಇದೆ.
ಅವ್ರದ್ದು ರೆಗ್ಯುಲರ್ ಡೈಲಾಗ್ ಮೇಡಮ್. ಇವತ್ತಿನ ದಿನ ನನಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ಬೇಕು ಅಂದ್ರೆ ಬಿಚ್ಚಿಕ್ತೀನಿ. ಇದೇ ತರ ಇನ್ನೊಬ್ರಿಗೆ ಮಾಡಿದ್ದಾರೆ. ಈ ಮೀಡಿಯಾನಲ್ಲಿ ಎಲ್ಲರೂ ಬರ್ತಾ ಇರೋದು ನೋಡಿ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಒಬ್ಬರಲ್ಲ, 3 ಜನ. 3 people have tried to contact me, but I am not entertaining because I don't need to. ನನ್ನ ಉದ್ದೇಶ ಇಲ್ಲ. ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ, ಅಷ್ಟು ಮರ್ಯಾದೆ ನಾನು ಕಳ್ಕೊಂತೀನಿ. ಅದೇ ಸೇಮ್ ಒಬ್ಬರ ಹತ್ರ 80 ಲಕ್ಷ ಇಸ್ಕೊಂಡಿದ್ದಾರೆ, ಸೇಮ್ ಡ್ರಾಮಾ. ಮೋಡಸ್ ಆಪರೆಂಡಿ ಇಸ್ ದ ಸೇಮ್. ಟ್ಯಾಬ್ಲೆಟ್ ತಿಂತೀನಿ, ಹ್ಯಾಂಗ್ ಮಾಡ್ಕೊಂತೀನಿ, ಸೂಸೈಡ್ ಮಾಡ್ಕೊಂತೀನಿ, ಟ್ಯಾಬ್ಲೆಟ್ ತಿಂದ್ಬಿಟ್ಟಿದ್ದೀನಿ. ಸೇಮ್ ಮೋಡಸ್ ಆಪರೆಂಡಿ ಇಸ್ ದ ಸೇಮ್ ಎವ್ರಿವೇರ್. ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್. ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರೂ ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ. ದುಡ್ಡು ಕೊಡೋಕೆ ಆಗಲ್ವಲ್ಲ ವಾಪಸ್. ಏನಾದ್ರು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ? ದಟ್ಸ್ ದ ಬೆಸ್ಟ್ ವೆಪನ್ ಅಲ್ವಾ? ಸಿಂಪತಿ. ಸೂಯಿಸೈಡ್ ಮಾಡ್ಕೊಂತೀನಿ ಅಂದಿದ ತಕ್ಷಣ ಸಿಂಪತಿ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸರ್. ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ಮೀ. ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ, ಎಸ್ಪೆಷಲಿ ಆಫ್ ಲೇಟ್, ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ. several projects, several other projects are happening across the world, in fact. So most of the time on Indiaನಲ್ಲಿ ಒಂದು 10 ದಿನ ಇದ್ರೆ ಒಂದು 20 ದಿನ abroad ಅಲ್ಲಿ ಇರ್ತೀನಿ. So I don't know what her motive is, and I really don't understand what she's up to. ಅಂತ ಅವರೇ ಬರ್ತಾರೆ ಹೇಳಿ ಮೇಡಮ್ ಇಷ್ಟಲ್ಲಿ. ಇಲ್ಲ ಪಾಪ ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ ಹೇಳಿದಾರೆ. ಸೇಮ್ ಇದೇ ತರ ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ, ಮದುವೆ ಆಗ್ತೀನಿ, ಸೇಮ್ ಕತೆ, ಸೇಮ್ ಮೋಡಸ್ ಆಪರೆಂಡಿ, ಸೇಮ್ ಸೂಯಿಸೈಡ್ ಸಿಂಪತಿ, ಸೇಮ್ ಸೂಯಿಸೈಡ್ ಡ್ರಾಮಾ. ಇಂಡಸ್ಟ್ರಿ ಉದ್ಯಮಿಗಳ ಏನು ಅಂತ ಒಬ್ರು ಪಾಪ USA ಅಲ್ಲಿದ್ದಾರೆ. ನನ್ನ USA ಇಂದ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನವರು. ಇನ್ನೊಬ್ರು ಇಲ್ಲ ನಮ್ಮ ಲೋಕಲ್ ಅಲ್ಲೇ. ಸರ್ ನನ್ನ ಉದ್ದೇಶ ಏನು ಅಂದ್ರೆ ಸರ್, ನನಗೆ ಐ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಟ್ರಬ್ಲಿಂಗ್ ಎನಿವನ್. ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ, ಅಂಡ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್ ಆನ್ ಸಮಥಿಂಗ್ ಸ್ಟುಪಿಡ್ ಲೈಕ್ ದಿಸ್. ನನ್ನ ಉದ್ದೇಶ ಏನಂದ್ರೆ ನನ್ನನ್ನ ದಯವಿಟ್ಟು ದೂರ ಇಟ್ಬಿಡು. ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ. ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ. ತಿರ್ಗಾ ನನ್ನನ್ನು ಕೆಣಕಬೇಡ. ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ. ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಹೋಲ್ ಪ್ರೊಸೆಸ್. ಇಟ್ಸ್ ವೆರಿ ಎಂಬಾರಸಿಂಗ್ ಫಾರ್ ಮೀ. ಪ್ಲಸ್ ಮೇ ಬಿ ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ, ಬಟ್ ನನಗೆ ಈ ತರ ಫೇಮು ನೇಮು ಬೇಡ. ಐ ಹ್ಯಾವ್ ಮೇಡ್ ಎನಫ್ ಅಂಡ್ ಮೋರ್ ಫಾರ್ ಮೈ ಸೆಲ್ಫ್, ಅಂಡ್ ಐ ಹ್ಯಾವ್ ಅನ್ ಎಂಪೈರ್ ಟು ಎಸ್ಟಾಬ್ಲಿಷ್ ಮೋರ್ ನೌ, ಅಂಡ್ ಐ ಡೋಂಟ್ ವಾಂಟ್ ಟು ಡೆಮಾಲಿಷ್ ಮೈ ಎಂಪೈರ್. ರೆಡಿ ಸರ್, ಇನ್ನೂ ನಿಮಗೆ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಾ? ನಿಮ್ಮ ಮಾತುಗಳನ್ನ ಸಾಷ್ಟಾಂಗ ನಮಸ್ಕಾರ ಸರ್. ನಮ್ಮನ್ನು ಬಿಟ್ಬಿಟ್ರೆ ಫಸ್ಟ್ ನಾವು ಹೋಗ್ಬಿಡ್ತೀವಿ ಮನೆಗೆ. ಸಾಫ್ಟ್ ಕಾರ್ನರ್ ಅನ್ನ ಏನೂ ಇಲ್ಲ ಸರ್. ಇಟ್ ಇಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಅಂಡ್ ವಿ ಹ್ಯಾವ್ ಟು ಹ್ಯಾವ್ ದ ಡೆಕರಮ್ ಆಫ್ ಎನ್ಶೋರಿಂಗ್ ದಟ್ ವಿ ರೆಸ್ಪೆಕ್ಟ್ ವುಮೆನ್ ಅಷ್ಟೇ. ಅದು ಬಿಟ್ರೆ ದೇರ್ ಇಸ್ ನಥಿಂಗ್ ಎಲ್ಸ್. ಅಂಡ್ ಐ ಥಿಂಕ್ ನನ್ನ ಪ್ರಕಾರ been brought up in a family with lot of women. So ಒಂದು ಹೆಂಗ್ಸ್ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ನೋಡಿದ್ದೀನಿ. ಸೊ there is no soft corner to anything. The only thing is I don't want to be a part of this process. It's a very embarrassing affair, like I said, again and again I'm saying it. Future ಗೊತ್ತಾಗ್ದಿರ, that's why you call love is blind ಅಂತಾರೆ. So once you fall in love, automatically all this happens. Until unless you get cheated, you don't understand what the reality is. ಮೋಸ ಆದ್ಮೇಲೆನೂ ಮೋಸ ಆಗಿ ಮನೇಲಿ ಕೂತಿದ್ವಿ, ಮನೇಲಿ ಕೂತಿರೋನ್ನ ಬೀದಿಗೆ ಎಳೆದ್ರು. ನಾವು ಮನೇಲಿ ಕೂತಿದ್ವಿ ನೆಮ್ಮದಿಯಾಗಿ, ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ. ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬೋದು ಮಾಡಿರ್ಬೋದು ಅಂತೇಳಿ ಬೀದಿಗೆ ಎಳೆದ್ರು. ಸೊ ಇನ್ನು ಬೀದಿಗೆ ಎಳೆದ ಮೇಲೆ ಏನ್ ಮಾಡೋಂಗಿದೀವಿ ನಾವು?